ಪೊಲೀಸರು ಎಷ್ಟು ಕಸರತ್ತು ಮಾಡಿದರೂ ಕೂಡ ಸಂಚಾರ ನಿಯಮ ಉಲ್ಲಂಘನೆ ಮಾಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದರಿಂದ ಅಪಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ಅದನ್ನು ತಡೆಯುವ ಸಲುವಾಗಿ ಕಲಬುರಗಿ ನಗರದ ಪೊಲೀಸರು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ಏನದು ನಿಯಮ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಇದರಿಂದ ಟ್ರಾಫಿಕ್ ಕೂಡ ಹೆಚ್ಚಾಗುತ್ತಿದ್ದು, ಅದರ ಜೊತೆಗೆ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚುತ್ತಲೇ ಇದೆ. ಅದನ್ನು ತಡೆಯಲು ಕಲಬುರಗಿ ನಗರ ಪೊಲೀಸರು ಈ ಚಲನ್ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುಂದೆ ವಾಹನ ಸವಾರರು ಸಂಚಾರಿ ನಿಯಮ ಉಲ್ಲಂಘಿಸಿದರೆ ದಂಡ ಕಟ್ಟಲೇಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಕಳೆದ 8 ದಿನದಿಂದ ಈ ಚಲನ್ ಜಾರಿ ಮಾಡಲಾಗಿದ್ದು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಕಳೆದ 8 ದಿನದಲ್ಲಿ ಸಿಗ್ನಲ್ ಬ್ರೇಕ್, ತ್ರಿಬಲ್ ರೈಡಿಂಗ್, ಓವರ್ ಸ್ಪೀಡ್ ಸೇರಿದಂತೆ ಒಟ್ಟು 2500 ಪ್ರಕರಣಗಳು ದಾಖಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ತಿಳಿಸಿದ್ದಾರೆ. ಟ್ರಾಫಿಕ್ ಅಲ್ಲಿ ತಮಗೆಲ್ಲ ಗುರುತಿರುವ ಹಾಗೆ ಈಗ ನಾವು ಸುಮಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಟ್ರಾಫಿಕ್ ಅಲ್ಲಿ ಈಗ ಈ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಚಲನ್ನಿಂದ ನಿಯರ್ಲಿ 2500 ಅಷ್ಟು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಅದಲ್ಲದೆ ಇದರಲ್ಲಿ ಈ ಚಲನ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದೇನಂತಂದ್ರೆ, ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಒಂದ್ ವೇಳೆ ಸಿಬ್ಬಂದಿ ಇಲ್ಲ ಅಂತಂದ್ರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿನಂತಿ ಏನಂತಂದ್ರೆ, ಸಿಬ್ಬಂದಿ ಇದ್ರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡ್ಬೇಕಂತಲ್ಲ. ನಮ್ಮ ನಿಯರ್ಲಿ 113 CCTV ಕ್ಯಾಮ್ರಾ ಇದೆ ಮತ್ತು POS ಮಷೀನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಕಂಟ್ರೋಲ್ ರೂಮ್ ಏನಿದೆ, ಆ ವಾಟ್ಸ್ಆ್ಯಪಿಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನ್ಗಳನ್ನು ಜನರೇಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು, ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲೆಲ್ಲಿ ಅಪಘಾತಗಳಾಗ್ತಾ ಇದೆಯೋ ಮತ್ತು ಅಪಘಾತಕ್ಕೆ ಕಾರಣ ಏನಾಗ್ತಾ ಇದೆ, ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಓವರ್ ಸ್ಪೀಡಿಂಗ್ ಇರುವಂಥದ್ದು, ಡ್ರಂಕ್ ಅಂಡ್ ಡ್ರೈವ್, ಆಟೋದವರ ಇಂಡಿಸಿಪ್ಲಿನ್, ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆನ ಮಾಡಿದ್ವಿ ನಾವು ಲಾಸ್ಟ್ ಮಂತಲ್ಲಿ, ಜನವರಿಯಲ್ಲಿ. ಈಗ ತಮಗೆ ಅಂಕಿ ಅಂಶಗಳು ಇದ್ರದ್ದು ನಿಮಗೆ ನೀಡ್ತೀವಿ. ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಓವರ್ ಸ್ಪೀಡಿಂಗ್ ಕೇಸ್ 117 ಹಾಕಿದ್ದೀವಿ, ಡ್ರಂಕ್ ಅಂಡ್ ಡ್ರೈವಿಂಗ್ 55, ಸಿಗ್ನಲ್ ಜಂಪ್ ತಮಗೆಲ್ಲ ಗುರ್ತಿದೆ. ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ, ಇತರರೇ ಯಾರು ವೈಲೇಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಇನ್ಕನ್ವೀನಿಯನ್ಸು, ಮತ್ತೆ ಅಪಘಾತಗಳಾಗುವಂಥದ್ದು, ಪೆಡೆಸ್ಟ್ರಿಯನ್ಗೆ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು. ಸಿಗ್ನಲ್ ಜಂಪಿಂಗ್ ಒಟ್ಟು 566 ಪ್ರಕರಣಗಳು ಹಾಕಿದ್ದೀವಿ. ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ 322, ಮತ್ತೆ ಆಟೋದವ್ರಿಗೆ ಮೇಲೇನೂ ಕೂಡ ನಾವು ಕ್ರಮಗಳು ತೆಗೆದುಕೊಂಡಿದ್ದೀವಿ. ಎಕ್ಸೆಸ್ ಪ್ಯಾಸೆಂಜರ್ಸ್ 1257, 1257. ನೆಕ್ಸ್ಟ್ ವಿತೌಟ್ ವೇರಿಂಗ್ ಯೂನಿಫಾರ್ಮ್, ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ 10 ಕೇಸ್ಗಳು. ನಿಮಗೆ ಕಂಪ್ಲೀಟ್ ಇದು ಕೊಡ್ತೀವಿ. ಬಟ್ ಏನಂತಂದ್ರೆ, ಈಗ ನಾವು ಲಾಸ್ಟ್ ಟೈಮ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಎಷ್ಟಾಗಿದೆ ಅಂತಂದ್ರೆ, ನಮ್ದು ಈ ಚಲನ್ ಸ್ಟಾರ್ಟ್ ಆಗಿ ನಿಮ್ಗೆಲ್ಲ ಗೊತ್ತಿದೆ ಒಂದು 10 to 15 days ಆಗಿದೆ. ಈಗ ಫಿಸಿಕಲ್ ಕೇಸ್ 5106 ಕೇಸ್ ಹಾಕಿದೆ, 5000, ನಿಯರ್ಲಿ 29 lakh rupees ಫೈನ್ 1 month ಅಲ್ಲಿ ಕಲೆಕ್ಟ್ ಆಗಿರೋಂಥ 29 lakh. ಅವರ್ ಅಬ್ಜೆಕ್ಟಿವ್ ಇಸ್ ಟು ನಾಟ್ ಹರಾಸ್ ಪೀಪಲ್. ಏನು ಈಗ ಸುಮಾರು ಸಕಾರಾತ್ಮಕವಾಗಿ ಟ್ರಾಫಿಕ್ ಕಂಪ್ಲೈಂಟ್ಸ್ ಆಗ್ತಾ ಇದೆ, ಅದು
ಸಂಪೂರ್ಣವಾಗಿ ಆದರೆ ಈ ನಮ್ಮ ಅಪಘಾತಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇತರರು ಯಾವುದೇ ರೀತಿಯ ಭಯ ಇಲ್ಲದೆ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೂಡ ತಮಗೆ ನೀಡ್ತೀವಿ. ಈಗ ಆಟೋದವ್ರು ಹೇಳ್ತಾ ಇದೀವಲ್ಲ, ಈ ಚಲನ್ದು ನಾನು ನಿಮಗೆ ಸಪ್ರೇಟ್ ಈಗ ಈಗ ನಿಮ್ಗೆ ಹೇಳಿದೆ ನಾನು ಆಟೋ ಫಿಸಿಕಲ್ ಆಲ್ರೆಡಿ ನಾವು 1257 ಕೇಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇವರು ವಿತೌಟ್ ಯೂನಿಫಾರ್ಮ್ 120 ಕೇಸ್ ಹಾಕಿದ್ದೀವಿ. ಮತ್ತು ಈ ಚಲನ್ದು ಸಪ್ರೇಟ್ ಇದೆ, ಅದು ನಾನು ಟೋಟಲ್ ನಂಬರ್ ಬ್ರೇಕ್ ಮಾಡಿ ನಿಮ್ಗೆ ಹೇಳ್ತೀವಿ. ನಾವು ಈ ಚಲನ್ ಜನರೇಟ್ ಮಾಡೋದಷ್ಟೇ ಅಲ್ಲ, ಈಗ ಫೈನ್ ಕಲೆಕ್ಟ್ ಮಾಡೋದು ಒಂದು ಡ್ರೈವ್ ಮಾಡ್ತೀವಿ. ನೆಕ್ಸ್ಟ್ ಯಾರು ರಿಪೀಟ್ ವೈಲೇಟರ್ಸ್ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಡಿಫ್ರೆಂಟ್ ಕೆಟಗರಿ ಇದೆ ನಮ್ಮದು ಈ ಚಲನ್ದು. ಈಗ ವಿತೌಟ್ ಹೆಲ್ಮೆಟ್ ಆಯಿತು, ಸಿಗ್ನಲ್ ಜಂಪಿಂಗ್ ಆಯಿತು, ಟ್ರಿಪಲ್ ರೈಡಿಂಗ್, ವಿತೌಟ್ ಸೀಟ್ ಬೆಲ್ಟ್, ವಿತ್ ಫೋಟೋ ಅವರಿಗೆ ನಾವು ಈ ಮೆಸೇಜ್ ಈ ಚಲನನ್ನು ಕಳಿಸ್ತಾ ಇದ್ದೀವಿ ಮೊಬೈಲ್ಗೆ. ಅದೇನೇ ಇರಲಿ, ಕಲಬುರಗಿಯಲ್ಲಿ ಹೆಚ್ಚಾದ ಟ್ರಾಫಿಕ್ ಸಮಸ್ಯೆ ಹಾಗೂ ಅಪಘಾತ ಪ್ರಕರಣಗಳು ತಡೆಯಲು ಪೊಲೀಸರು ಕೈಗೊಂಡ ಕ್ರಮ ಶ್ಲಾಘನೀಯವಾದದ್ದು. ಇನ್ನಾದರೂ ಕಲಬುರಗಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಸುಧಾರಿಸುತ್ತಾ ಎಂಬುದು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.